ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನನ್ನ ಹೆಸರು ಭರತ್ ಕುಮಾರ್. ಇಂದಿನ ಈ ವಿಡಿಯೋದಲ್ಲಿ ನಾವು ಮುಂದೆ ಬರ್ತಾ ಇರ್ತಕ್ಕಂಥ RRB RPF ಬ್ಯಾಂಕ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಕ್ವೇರ್ ಮತ್ತು ಕ್ಯೂಬ್ ರೂಟ್ಗಳ ಟ್ರಿಕ್ಸ್ಗಳನ್ನು ನೋಡ್ತಾ ಇದ್ದೀವಿ. ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಎಕ್ಸಾಮಿನೇಷನ್ಗೆ ಉಪಯೋಗವಾಗುವಂಥ ಟ್ರಿಕ್ಸ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಹಾಗೂ ನನ್ನ ಸ್ನೇಹಿತರು ಕೂಡ ಇದರಲ್ಲಿ ಜಾಯ್ನ್ ಆಗ್ತಾರೆ. ಮುಂದೆ ಶಾರ್ಟ್ಕಟ್ ಮೆಥಡ್ಸ್ಗಳ ಬಗ್ಗೆ ನಿಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳು ಈ ಒಂದು ಚಾನಲ್ ಸಿಗ್ತಿರುತ್ತೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಮತ್ತು ಅತಿ ಶೀಘ್ರದಲ್ಲೇ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು RPF ಮಾದರಿ ಪ್ರಶ್ನೆ ಪತ್ರಿಕೆ ಅಪ್ಲೋಡ್ ಆಗುತ್ತೆ. ಸೊ ವೆಯ್ಟ್ ಮಾಡ್ತೀರಿ, ಅತಿ ಶೀಘ್ರದಲ್ಲೇ ಅಪ್ಲೋಡ್ ಆಗುತ್ತೆ. ಇವತ್ತು ಅಥವಾ ನಾಳೆ ಒಳಗಡೆ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ, ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ 2 ಅಂಕೆಗಳ ಒಂದು ಗುಣಾಕಾರ ಹಾಗೂ 3 ಅಂಕೆಗಳ ಗುಣಾಕಾರವನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಬಹಳಷ್ಟು ಪರೀಕ್ಷೆಗಳಲ್ಲಿ ನಾವು ಕಂಡಿರೋ ಹಾಗೆ ಸಿಂಪಲ್ ಆಗಿ 2 ಅಂಕೆಗಳು ಅಥವಾ 3 ಅಂಕೆಗಳು ಬಂದಾಗ ಕಾಲಾವಕಾಶ 2 ರಿಂದ 3 ನಿಮಿಷಗಳನ್ನ ನಾವು ತೆಗೆದುಕೊಳ್ತೀವಿ. ಸೊ ಹಾಗಾಗಿ ಈಗ ಒಂದು ಪಕ್ಷ 31 × 33 ಅಂತಿದ್ರೆ ಇದನ್ನು ಸಿಂಪಲ್ ಅನ್ಸುತ್ತೆ. ನಾವು 2 ಸ್ಟೆಪ್ ಪ್ರೋಸೆಸ್ ಮೂಲಕ ನಾವು ಆನ್ಸರ್ನ ಕಂಡುಹಿಡಿತೀವಿ. 729 × 342 ಅಂತಿದೆ ಅಂದರೆ 3 ಸ್ಟೆಪ್ ಮೂಲಕ ನಾವು ಆನ್ಸರ್ನ ಕಂಡುಹಿಡಿತೀವಿ. ಈ ರೀತಿಯಾದಂತಹ ಮೆಥಡನ್ನು ನಾವು ಬಳಸ್ತಿದ್ದೀವಿ. ಬಟ್ ಈ ಒಂದು ಕಾಲಾವಕಾಶ ನಮಗೆ ಇದರಲ್ಲಿ ಏನಾಗುತ್ತೆ ಅಂದರೆ 2 ರಿಂದ 3 ನಿಮಿಷ ಅಥವಾ 4 ನಿಮಿಷ, ಕೆಲವರಿಗೆ 5 ನಿಮಿಷನೂ ಕೂಡ ತೆಗೆದುಕೊಡುತ್ತೆ. ಇದರಿಂದ ಎಕ್ಸಾಮಿನೇಷನಲ್ಲಿ ಬಹಳ ಕಷ್ಟ ಆಗುತ್ತೆ. ಸಿಂಪ್ಲಿಫಿಕೇಶನ್ಗೆ ಸಂಬಂಧಪಟ್ಟಾಗೆ ಸುಮಾರು 5-6 ಪ್ರಾಬ್ಲಮ್ಗಳು ಸಾಮಾನ್ಯವಾಗಿ ಎಲ್ಲ ಎಕ್ಸಾಮ್ಸಲ್ಲೂ ಇದ್ದೇ ಇರ್ತದೆ. ಎಸ್ಪೆಷಲಿ ಬ್ಯಾಂಕ್, RPF ಮತ್ತು RRBL ಅಂತೂ ಖಂಡಿತ ಇದ್ದೇ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಸಿಂಪ್ಲಿಫಿಕೇಶನ್ ನಿಮಗೆ ಹೆಚ್ಚು ಸಮಯವನ್ನು ಕೊಟ್ಟರೆ ಉಳಿದಂಥ ಪ್ರಾಬ್ಲಮ್ಗಳನ್ನು ನೀವು ಎದುರಿಸೋಕ್ಕಾಗೋದಿಲ್ಲ. ಹಾಗಾಗಿ 2 ಅಂಕೆ ಮತ್ತು 3 ಅಂಕೆಗಳ ಗುಣಾಕಾರ ಬಂದಾಗ ಅದನ್ನು ಸಿಂಪಲ್ ಆಗಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಇದಕ್ಕೆ ನಿಮಗೆ ನಾನು ಹಿಂದಿನ ವಿಡಿಯೋಗಳಲ್ಲೇ SB ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ 2 ವಿಡಿಯೋಗಳನ್ನು ಮಾಡಿದ್ದೆ. ಅದರಲ್ಲಿ ನಾನು ಸ್ಕ್ವೇರ್ ಟ್ರಿಕ್ಸ್ಗಳ ಬಗ್ಗೆ ನಿಮಗೆ ಹಲವಾರು ಮಾಹಿತಿಯನ್ನು ಕೊಟ್ಟಿದ್ದೆ. ಜಸ್ಟ್ ನಾನು ಅದನ್ನು ಇವಾಗ ರಿಕಾಲ್ ಮಾಡ್ತೀನಿ. ವರ್ಗಗಳನ್ನು ನೀವು ಕಂಡುಹಿಡಬೇಕಾದ್ರೆ 1 ರಿಂದ 30 ತನಕ ಅಂತ ನಿಮಗೆ ಕಂಪಲ್ಸರಿ ಗೊತ್ತಿರಬೇಕು. ಭಾಳ ಕಷ್ಟ ಏನಲ್ಲ, ಇದು ಸುಲಭವಾದಂಥದ್ದು. ಮತ್ತು 30 ರಿಂದ 50 ತನಕ, 40 ರಿಂದ 60 ತನಕ ಹೇಗೆ ಕಂಡುಹಿಡಬೇಕು ಅನ್ನೋದ್ರ ಕುರಿತಾಗಿ ನಾನು ವಿಡಿಯೋನ ಮಾಡಿದ್ದೆ. ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಉದಾಹರಣೆಗೆ ಇವತ್ತಿನ ವಿಚಾರಕ್ಕೆ ನಾವು ಬರೋದಾದರೆ ಹೌ ಟು ಮಲ್ಟಿಪ್ಲೈ 2 ಡಿಜಿಟ್ಸ್ ಮತ್ತು ಹೌ ಟು ಮಲ್ಟಿಪ್ಲೈ 3 ಡಿಜಿಟ್ಸ್ ಇನ್ ಸಿಂಗಲ್ ಸ್ಟೆಪ್, ಅಥವಾ ಅತಿ ಶೀಘ್ರವಾಗಿ 5 ನಿಮಿಷಗಳ ಕಾಲಾವಕಾಶ ಅಲ್ಲದೆ ಕೇವಲ 1 ನಿಮಿಷ, 20 ಸೆಕೆಂಡ್, 15 ಸೆಕೆಂಡ್, ಕೆಲವರು 5 ಸೆಕೆಂಡಲ್ಲೂ ಕೂಡ ಸಾಲ್ವ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡೋದ್ರಿಂದ ಅದನ್ನು ಸಾಲ್ವ್ ಮಾಡ್ಬೋದು. ಹೇಗೆ ಅಂತ ನೋಡೋಣ ಬನ್ನಿ. ಉದಾಹರಣೆಗೆ ಇವಾಗ 22 × 36 ಅಂತಿದೆ. 2 ಸ್ಟೆಪ್ ಇಲ್ಲದೆ 1 ಸ್ಟೆಪ್ಪಲ್ಲಿ ಹೇಗೆ ಮಾಡ್ಬೋದು ಅಂದರೆ ನೀವು IXI ಮೆಥಡನ್ನು ಫಾಲೋ ಮಾಡಬೇಕು. IXI ಅಂದರೆ 22, 36 ಈ ರೀತಿ ಬರ್ಕೊಳ್ಳೋದು. ಈ ಕಡೆ ಇರುವಂಥ 2 ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡೋದು. 6 2 12, 1 ಶೇಷ. ಮತ್ತು ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ 6 2 12, 3 2 6 ಎರಡನ್ನೂ ಕೂಡ್ಕೊಳ್ಳೋದು. 6 2 12 ಪ್ಲಸ್ 3 2 6, 12 6 18, ಒಂದು ಶೇಷ ಉಳ್ಕೊಂಡಿದೆ 19, ಮತ್ತೆ 1 ಉಳ್ಕೋತು. ಮತ್ತು 2 3 6, 6 + 1 7. ನೀವು ಸಿಂಪ್ಲಿಫೈ ಮಾಡಿ ನೋಡಿ. 22 × 36 ಕ್ಯಾಲ್ಕುಲೇಟರ್ ಅಂದರೆ ನೀವು ನೋಡ್ಬೋದು 932. ಅದೇ ರೀತಿಯಾಗಿ ನೀವು ಯಾವುದೇ ಸಂಖ್ಯೆಗಳನ್ನು ತೆಗೆದುಕೊಂಡ್ರೂ ಉತ್ತರವನ್ನು ಕಂಡುಹಿಡಿಬೋದು, ಸಿಂಪ್ಲಿಫೈ ಮಾಡ್ಬೋದು. ಇದರಲ್ಲಿ ಹಲವಾರು ಶಾರ್ಟ್ಕಟ್ಸ್ ಇದೆ. ಇನ್ನೊಂದು ಉದಾಹರಣೆಗೆ ಈಗ 23 × 21 ಅಂತ ಇರ್ತದೆ. ನೀವು ಇದೇ ಮೆಥಡನ್ನು ಮಾಡ್ತಾ ಕೂತ್ಕೋಬಾರ್ದು. ಅದರಲ್ಲಿ ಈ ರೀತಿ ಸಂಖ್ಯೆಗಳಿದ್ದಾಗ ಸಂಖ್ಯೆಗಳಿಗೆ ಅನುಗುಣವಾಗಿ ನಾವು ಮೆಥಡ್ಗಳನ್ನು ಅಪ್ಲೈ ಮಾಡಬೇಕಾಗತ್ತೆ. ಈಗ 23 ಅಂತಿದೆ, 21ನ್ನ 20 - 1 ಅಂತ ಬರ್ಕೋತೀರಿ. 23 × 20 ಮಾಡೋದು ಸುಲಭ, ಯಾಕೆಂದರೆ 23 × 10 230, 23 × 20 460, ಮೈನಸ್ 23 × 1 23. 460ರಲ್ಲಿ 23 ಹೋದರೆ 437. ಪ್ರಾರಂಭದಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ 2 ಸ್ಟೆಪ್ ಬರೀಬೇಕು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗೆ ನೀವು ಇವೆರಡು ಸ್ಟೆಪ್ಪನ್ನು ಎರೇಸ್ ಮಾಡ್ತೀರಾ. ಇದೊಂದೇ ಸ್ಟೆಪ್ಪಲ್ಲಿ ಆನ್ಸರ್ನ ಬರೀತೀರಾ. ಇದು ಕೂಡ ಒಂದು ಮೆಥಡ್ ಆಗುತ್ತೆ. ಅಂದರೆ ಕ್ಲೋಸ್ ಟು 2 ಡಿಜಿಟ್ಸ್, ಪೂರ್ಣ ಅಂಕಗಳು ಅಂತ ಹೇಳ್ತೀವಿ. 5, 10, 20, 30, 40 ಈ ಅಂಕೆಗಳಿಗೆ ಕ್ಲೋಸ್ ಇದ್ದಾಗ ನಾವು ಈ ರೀತಿ ಸಿಂಪ್ಲಿಫಿಕೇಶನ್ನ ಮಾಡ್ಬೋದು. ಇನ್ನೂ ಒಂದು ಮೆಥಡ್ ಇದೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. A + B, A - B = A² - B² ಅಂತ ನಾವು ಬಳಸ್ತೀವಿ. ಸೊ ಇದನ್ನು ಕೂಡ ಬಳಸ್ಕೋಬೋದು. ಯಾವ ರೀತಿ ಬಳಸ್ಕೋಬೋದು ಅಂತ ನಾವು ನೋಡೋದಾದರೆ, ಉದಾಹರಣೆಗೆ 37 × 43 ಅಂತಿದೆ ಅನ್ಕೊಳ್ಳಿ.
37 ಇಂಟು 43 ಇಂಟು 37 ಇದೆ. IXI ಮೆಥಡನ್ನು ಫಾಲೋ ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಅದಕ್ಕಿಂತ ಸಿಂಪಲ್ ಆಗಿ ಹೇಗೆ ಅಟೆಂಡ್ ಮಾಡ್ಬೋದು, ಇದನ್ನು 40 + 3 ಅಂತ ಬರ್ಕೊಳ್ಳಿ, ಇದನ್ನು 40 - 3 ಅಂತ ಬರ್ಕೊಳ್ಳಿ. 40 + 3 43, 40 - 3 37. ಈಗ ಇದು A+B ರೂಪದಲ್ಲಿದೆ, ಇದು A - B ರೂಪದಲ್ಲಿದೆ. ಉತ್ತರ ನಮಗೆ A² - B² ಆಗಬೇಕು. 40² - 3², 40² ಅಂದರೆ 1600, 4² ಅಂದರೆ 16, 40 ಅಂದರೆ 1600, 3² ಅಂದರೆ 9, 1591 ಉತ್ತರ. ಪ್ರಾಕ್ಟೀಸ್ ಮಾಡಿದಾಗ ಶುರು ಮಾಡಿದಾಗ ನೀವು ಇಷ್ಟು ಸ್ಟೆಪ್ನ ಎರೇಸ್ ಮಾಡ್ತೀರಾ, ಡೈರೆಕ್ಟ್ ಈ ಸ್ಟೆಪ್ ಬರ್ತೀರಾ. ಸೊ ಈ ಸ್ಟೆಪ್ನ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬರೋಕ್ಕೆ ನಿಮ್ಗೆ ಸ್ವಲ್ಪ ಕಾಲಾವಕಾಶ ಹಿಡಿತದೆ. ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಎಕ್ಸಾಮಿನೇಷನಲ್ಲಿ ಕೇವಲ 5 ರಿಂದ 10 ಸೆಕೆಂಡಲ್ಲಿ ನೀವು ಈ ಉತ್ತರವನ್ನು ನೀಡ್ಬೋದು. ಇನ್ನು ಹಲವಾರು ಉದಾಹರಣೆಗಳನ್ನ ನಾವು ತೆಗೆದುಕೊಳ್ಬೋದು, ಒಂದೊಂದಕ್ಕೆ ಒಂದೊಂದು ಮೆಥಡ್ಸ್ ಇದೆ. ಸೊ ಇಷ್ಟು ಸಿಂಪಲ್ ಮೆಥಡನ್ನು ನೀವು ಫಾಲೋ ಮಾಡ್ಬೋದು, ಸಾಧ್ಯವಾದಷ್ಟು ನೀವು ಸಿಂಪ್ಲಿಫೈ ಮಾಡ್ಬೋದು. ಇನ್ನು 90 ರಿಂದ 99 ತನಕ ಪ್ರಾಬ್ಲಮ್ಗಳು ಬಂದರೆ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಕುರಿತಾಗಿ ನಾನು ಹೇಳಿದ್ದೆ. ಉದಾಹರಣೆಗೆ ಈಗ 99² ಅಂತಿದೆ ಅಂದ್ಕೊಳ್ಳಿ, ಇದನ್ನು 9801 ಅಂತ ಬರಿತೀನಿ. 98² 9604, 97² 9309. ಇದೇನು ಪ್ರಾಕ್ಟೀಸ್ ಮಾಡ್ಕೊಂಡು ಓದ್ಕೊಂಡು ಬರೀತಿರೋದಲ್ಲ. ಸೊ 95² 9025 ಇದಕ್ಕೊಂದು ಮೆಥಡ್ ಇದೆ. ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಸುಲಭವಾಗಿ ಕಂಡುಹಿಡಿಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಉದಾಹರಣೆ ನೀವು ಇಲ್ಲಿ ನೋಡಿ, ಈಗ 99² ಇದೆ, ನನಗೆ 4 ಡಿಜಿಟ್ ಸಂಖ್ಯೆ ಬೇಕು. 4 ಡಿಜಿಟ್ ಸಂಖ್ಯೆನ ನಾವು ಯಾವ ರೀತಿ ಕಂಡುಹಿಡಿತೀವಿ, 90 ರಿಂದ 99 ತನಕ ಕ್ಲೋಸ್ ಇರತಕ್ಕಂಥ ಪೂರ್ಣಾಂಕ 100, 100ಕ್ಕೆ ಕಂಪೇರ್ ಮಾಡಿಕೊಡಿ. 100 ಕಂಪೇರ್ ಮಾಡಿಕೊಂಡು 100 ರಿಂದ 99 ಕಳೆದ್ರೆ ವ್ಯತ್ಯಾಸ 1 ಬರುತ್ತೆ. ಎಷ್ಟು ವ್ಯತ್ಯಾಸ ಬರುತ್ತೋ ಆ ವ್ಯತ್ಯಾಸವನ್ನು ಕೊಟ್ಟಿರ್ತಕ್ಕಂಥ ಅಂಕೆಯಿಂದ ಕಳಿಬೇಕು. ಸೊ 100ರಲ್ಲಿ 99 ಕಳೆದ್ರೆ 1 ಬರುತ್ತೆ, 99ರಲ್ಲಿ 1 ಕಳೀರಿ 98, ಅವೆರಡು ಮೊದಲ 2 ಡಿಜಿಟ್ ಆಗಿರುತ್ತೆ. ಬಂದಿರತಕ್ಕಂಥ ವ್ಯತ್ಯಾಸವನ್ನು ಸ್ಕ್ವೇರ್ ಮಾಡಿ ಇನ್ನೆರಡು ಡಿಜಿಟ್ ಅನ್ನ ಬರೀಬೇಕು. ಬಂದಿರತಕ್ಕಂಥ ವ್ಯತ್ಯಾಸ ಎಷ್ಟು, 100ರಲ್ಲಿ 99 ಅಂದ್ರೆ 1, 1² ಅಂದ್ರೆ 1, ಬಟ್ 4 ಡಿಜಿಟ್ ಇರೋದ್ರಿಂದ 0 1. ಅದೇ ರೀತಿಯಾಗಿ 95², 100ರಲ್ಲಿ 95 ಅಂದ್ರೆ 5, 95ರಲ್ಲಿ 5 ಕಳೀರಿ 90. ವ್ಯತ್ಯಾಸ ಎಷ್ಟು, 5, 5² ಅಂದ್ರೆ 25. 91², 100ರಲ್ಲಿ 91 ಕಳೆದ್ರೆ 9, 91ರಲ್ಲಿ 9 ಕಳೀರಿ 82. ಬಂದಿರತಕ್ಕಂಥ ವ್ಯತ್ಯಾಸ ಎಷ್ಟು, 9, 9² ಅಂದ್ರೆ 81. 80ರಿಂದ 89 ತನಕನೂ ಮಾಡ್ಬೋದು, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ 90ರಿಂದ 99 ತನಕ ಈ ರೀತಿಯಾಗಿ ಸುಲಭವಾಗಿ ನೀವು ಕಂಡುಹಿಡಿಬಹುದು. ಈ ಒಂದು ಮೆಥಡನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಆ ಪ್ರಾಬ್ಲಮ್ ನಾನು ಅಲ್ಲೇ ಉತ್ತರವನ್ನು ಮಾಡಿ ನಿಮಗೆ ಆನ್ಸರನ್ನು ಕೊಟ್ಟಿರ್ತೇನೆ. ಇನ್ನು 3 ಡಿಜಿಟ್ ಸಂಖ್ಯೆಗಳಿಗೆ ನಾವು ಬರೋದಾದ್ರೆ 135 ಇಂಟು 273 ಅಂತ ಕೊಡ್ತಾರೆ. ನಾವು ನಾರ್ಮಲ್ ಆಗಿ ನಾವು ಸಾಲ್ವ್ ಮಾಡ್ಕೊಂಡ್ಬಂದ್ರೆ 1, 2, 3 3 ಸ್ಟೆಪ್ ಆಗುತ್ತೆ. 3 ಸ್ಟೆಪ್ಪಲ್ಲಿ ಅಡಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಎಲ್ಲ ಮಾಡಿ ಉತ್ತರವನ್ನು ಬರೀಬೇಕಾಗುತ್ತೆ. ನಾವು 2 ಡಿಜಿಟ್ ಇದ್ದಾಗ IXI ರೂಲ್ನ ಫಾಲೋ ಮಾಡ್ತೀವಿ. ಇಲ್ಲೂ ಕೂಡ ರೂಲ್ ಫಾಲೋ ಮಾಡ್ಬೋದು. ಇಲ್ಲಿ IX 2 ಸ್ಟೆಪ್ ಜಾಸ್ತಿ ಆಗುತ್ತೆ. 3 ಡಿಜಿಟ್ ಇದ್ದಾಗ ಈ ಒಂದು ಫಾರ್ಮುಲಾವನ್ನು ಫಾಲೋ ಮಾಡ್ಬೋದು. ಯಾವ ರೀತಿ ಅಂತ ನಾವು ನೋಡೋಣ ಬನ್ನಿ. 135 ಇದೆ, 273 ಇದೆ. 273 ನಾನು ಡೌನ್ ಬರ್ಕೋತೀನಿ. 5 3ಲಿ 15 1 ಅಂದರೆ ನಾನು ಹೇಳಿದಂಗೆ ಈ ರೀತಿಯಾದಂಥ ಮೆಥಡ್ ಇದೆ. ಸೊ ಫಸ್ಟ್ ಒನ್ ನಾನು ಯೂಸ್ ಮಾಡ್ತಿರೋದು ಕೊನೆಯದು. 5 3ಲಿ 15 1 ಉಳ್ಕೋತು ಶೇಷ. ನೆಕ್ಸ್ಟು ಈ ಮೆಥಡ್ ಮಲ್ಟಿಪ್ಲೈ ಮಾಡಿ, ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ಆ್ಯಡ್ ಮಾಡಿ. 3 3ಲಿ 9, 7 5 35, 35 9 ಆದರೆ 35 9 44 ಪ್ಲಸ್ 1 45. 45ಕ್ಕೆ 5ನ ಬರ್ಕೊಳ್ಳಿ, 4 ಉಳ್ಕೋತು. ನೆಕ್ಸ್ಟ್ ಈ ಸ್ಟೆಪ್ಗೆ ಬನ್ನಿ. ಇದರಲ್ಲಿ 3 ಇಂಟು 1 ಅಂದರೆ ಈ ಕಡೆ ಮಧ್ಯದನ್ನು ಬಿಟ್ಬಿಡ್ಬೇಕು. ನೋಡ್ತಿರ್ಬೋದು, 3 1ಲಿ 3, 5 2ಲಿ 10, 3, 5 2ಲಿ 10, 7 3ಲಿ 21, 21 3 24, 24 10 34, ಶೇಷ 4 38. 38ರಲ್ಲಿ 8ನ್ನು ಇಲ್ಲಿ ಬರ್ಕೋತೀನಿ, 3 ಹಾಗೆ ಇರ್ತದೆ. ಮತ್ತೆ 7 1 7, 2 3ಲಿ 6,
7 6 13, 13 3 16, 1 ಉಳ್ಕೋತು. 2 1 2, 2 1 3. ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇದ್ರೆ ನೀವು ಇದನ್ನ ಚೆಕ್ ಮಾಡ್ಬೋದು. 135 × 273 ಎಷ್ಟಾಗುತ್ತೆ ಅನ್ನೋದನ್ನು ನೀವು ಚೆಕ್ ಮಾಡ್ಬೋದು. ನೀವು ಉತ್ತರವನ್ನು ಕೂಡ ಚೆಕ್ ಮಾಡ್ಕೋಬಹುದು. ಈ ರೀತಿಯಾಗಿ ಸಿಂಪಲ್ ಆಗಿ ನಾವು ಉತ್ತರವನ್ನು ಕಂಡುಹಿಡಿಬಹುದು. ಈ ಒಂದು ಮೆಥಡ್ಗಳನ್ನು ಫಾಲೋ ಮಾಡೋ ಮೂಲಕ ಕೂಡ ನಾವು ಉತ್ತರವನ್ನು ಕಂಡುಹಿಡಿಬಹುದು ಅನ್ನೋದನ್ನು ನಾನು ಇದ್ರ ಮೂಲಕ ತೋರಿಸ್ತಿದ್ದೀನಿ. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡು ನಾನು ಈ ವಿಡಿಯೋವನ್ನು ಮುಗಿಸ್ತೀನಿ. ನೀವು ನೋಡ್ಬೋದು. ಸಪೋಸ್ 2 ಡಿಜಿಟ್ ಇತ್ತು ಅಂದ್ಕೊಳ್ಳಿ, 2 ಮತ್ತು 3 ಡಿಜಿಟ್ಟು 135 × 76 ಅಂತಿತ್ತು ಅಂದರೆ ಸೇಮ್ ನಾನು ಮಾಡಿದ ಮೆಥಡನ್ನೇ 135 0 76 ಅಂತ ಇಟ್ಕೊಂಡು ಮಾಡಿ, ನಿಮಗೆ ಖಂಡಿತ ಉತ್ತರ ಬರುತ್ತೆ. 6 5 30, 3 ಉಳ್ಕೊಂಡಿದೆ. 6 3 18, 7 5 35. 35ಕ್ಕೆ 18ಅನ್ನ ಕೊಡಿದ್ರೆ 45, 53 ಆಗುತ್ತೆ. 53ಕ್ಕೆ 3ನ ಕೊಡಿದ್ರೆ 56, 5 ಉಳ್ಕೊಳುತ್ತೆ. ಮುಂದೆ 6 1 6, 5 × 0 0 ಆಗುತ್ತೆ. 6 ಆಗಿರುತ್ತೆ. 7 3 21, 21 6 27, 27 5 32, 3. ಮುಂದೆ 7 1 7, 0 × 3 ಆಗಲ್ಲ. 7 1 7, 7 3 10, 1 ಉಳ್ಕೊಳ್ತು. 1 × 0 0, 1 ಉಳ್ಕೊಳ್ತು. 135ನ 76ರಿಂದ ಗುಣಿಸಿದ್ರೆ ನಿಮಗೆ 10,260 ಬರುತ್ತೆ. ಈ ರೀತಿಯಾಗಿ ಯಾವುದೇ 3 ಡಿಜಿಟ್ ಸಂಖ್ಯೆಯನ್ನು ಕೊಟ್ಟರೆ ಕೇವಲ ಒಂದು ಸ್ಟೆಪ್ಪಲ್ಲೇ ನೀವು ಇವತ್ತು ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿ. ನೀವು ಕೇವಲ ಒಂದು ವಾರದಲ್ಲೇ 2-3 ನಿಮಿಷ ತೆಗೆದುಕೊಳ್ಳೋರು ಕೇವಲ 15 ಸೆಕೆಂಡು, 10 ಸೆಕೆಂಡು, ಕೆಲವೊಬ್ಬರಂತೂ 5 ಸೆಕೆಂಡಲ್ಲೇ ಸಾಲ್ವ್ ಮಾಡ್ತಾರೆ. ಇನ್ನೊಂದು ಉದಾಹರಣೆಯನ್ನು ನಾನು ತೋರಿಸ್ತೀನಿ ನಿಮಗೆ. 624, 312. ನಿಮ್ಮ ಕ್ಲಾರಿಫಿಕೇಶನ್ ಆಗಲಿ ಅನ್ನೋ ಕಾರಣಕ್ಕೆ ಕೊನೆ ಉದಾಹರಣೆಯನ್ನು ತೋರಿಸ್ತಿದ್ದೀನಿ ನೋಡಿ. 4 2 8, ಶೇಷ ಉಳ್ಕೊಂಡಿಲ್ಲ. 2 2 4, 1 4 4, 4 + 4 8, ಶೇಷ ಉಳ್ಕೊಂಡಿಲ್ಲ. ಈಗ 6 2 12 + 3 4 12, 12 + 12 24, 2 1 2 26, 2 ಶೇಷ ಉಳ್ಕೊಂಡಿದೆ. 6 1 6, 3 2 6, 12 + 2 14, ಶೇಷ 1 ಉಳ್ಕೊಂಡಿದೆ. 6 3 18, 18 1 19. ಚೆಕ್ ಮಾಡಿ ನೋಡಿ. 1,94,688 ಇರುತ್ತೆ. 624ನ 312 ಸಲ ಗುಣಿಸಿದೆ. ಒಂದೇ ಸ್ಟೆಪ್ಪಲ್ಲಿ ಯಾವುದೇ ಸ್ಟೆಪ್ನ ಬರೀದೇನೆ, ಕೇವಲ ಒಂದೇ ಸ್ಟೆಪ್ಪಲ್ಲಿ ಕೇವಲ 10 ಸೆಕೆಂಡಲ್ಲಿ ನೀವು ಉತ್ತರವನ್ನು ನೀಡಬಹುದು. ಇದೇ ರೀತಿಯಾದಂಥ ಟೆಕ್ನಿಕ್ಗಳು ಮತ್ತು ಟ್ರಿಕ್ಸ್ಗಳು ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಯಾವ ಟಾಪಿಕ್ ಮೇಲೆ ನಿಮಗೆ ಟೆಕ್ನಿಕ್ ಮತ್ತು ಟ್ರಿಕ್ಸ್ಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡಿ. ಹಾಗೆ ಮುಂದಿನ ವಿಡಿಯೋ ಯಾವುದ್ರ ಬಗ್ಗೆ ಇರಬೇಕು ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಡ್ಬೋದು. ಸಾಧ್ಯವಾದಷ್ಟು ಬೇಗ ನೀವೇನು ರಿಕ್ವೆಸ್ಟ್ ಮಾಡ್ತೀರಾ ಆ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಅಂತಲೇ ಒಂದು ಚಾನಲ್ನ ಸ್ಟಾರ್ಟ್ ಮಾಡಲಾಗಿದೆ. ಅದರಿಂದ ನಿಮ್ಗೆ ಯಾವ ಡೌಟ್ಸ್ ಇದೆ, ಯಾವ ವಿಷಯದ ಮೇಲೆ ಡೌಟ್ಸ್ ಇದೆ, ಯಾವ ಟಾಪಿಕ್ ಮೇಲೆ ನಿಮಗೆ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಅದರ ಕುರಿತಾಗಿ ಆದಷ್ಟು ಬೇಗ ವಿಡಿಯೋನ ಮಾಡಲಾಗುತ್ತೆ. ಈ ವಿಡಿಯೋ ನಾವು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೂ ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.